ಅವ್ರು ಯಾರು ಮಾತಾಡಿಲ್ಲ ಅಂದಿದ್ರೆ ಆ ಹುಡುಗಿ ನನಗೆ ಕಣ. ಯಾಕೋ ನೋಡು ಅಲ್ಲೇ ಕೂತಿಯಾನೆ ಮಗ. 4 ಬಾರ್ಸೋಣ ಬಾ ಮಗ. ಬೇಡ ಬಿಡ್ರೋ, ತೀತಿಗ್ ಬಂದಿದ್ದೀರಾ ಯಾಕೆ ಸುಮ್ನೆ? ಯಾಕ್ರೋ ಅಲ್ಲೇ ನಿಂತ್ಕೊಬಿಟ್ರಿ? ಮೀಟರ್ ಆಫಾ ಮಗನೇ? ಯಾವನ್ಗೋ ಮೀಟರ್ ಆಫ್? ಯಾವನ್ ಮೇಲೆ ಬಾಟ್ಲೆ ಮಗನೇ, ಸ್ವಾಮೀಜಿ ಹೇಳಿದ್ ನಿಜಾನೇ ಆದ್ರೆ ಇವತ್ತೊಂದ್ ದಿನ ಬೀಳಬೇಕು ಮಗನೇ. ಒಂದಲ್ಲ 2 ಮಗನೇ, ನಿಮ್ಮ ಅಪ್ಪಂಗೂ ಸೇರ್ಸಿ ಹೊಡಿತೀವಿಲ್ಲ. ಏನ್ರ ಅದು ಗಲಾಟೆ? ಮಾಡಕ್ ಬರ್ಬೇಕಾ? ರಾಮದಾಸ್ ಗೊತ್ತಾ ನಿನ್ಗೆ? ಓ ಸ್ವಾಮೀಜಿ ಗೆಟಪ್ಪ. ಪರ್ಫಾರ್ಮೆನ್ಸ್ ಪಕ್ಕ ಇರ್ಬೇಕು, ಡೈಲಾಗ್ ಅಲ್ಲಿ ಪಂಚ್ ಇರ್ಬೇಕು ಅಂತಾನೆ. ಪೇಮೆಂಟ್ ಮಾತ್ರ ಪಕ್ಕ ಇಲ್ಲ. ನೀವ್ ಹಂಗಲ್ಲ ತಾನೆ? ಬಾರೋ ಏನ ಸುಡವ್ನೆ. ಏನೋ ಯಾವ್ದೋ ಕಲ್ಲರ್ಸಿರೋ ದೇಪ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನಿಲ್ಲಪ್ಪ, ಹೋದ್ಸಲಿ ದಸರಾ ಕೊಟ್ಟಿದ್ದೆ ಹೊಲಿಯೋದಿಕ್ಕೆ ಶರ್ಟ್ನ. ನನ್ನ ಮಗ ಹೊಲ್ದಿರ್ಲಿಲ್ಲ, ಹಂಗೆ ಹಾಕೊಂಡ್ಬಿಟ್ಟೆ. ಸೈಡಲ್ಲಿ ಮಾತ್ರ ಜಿಗ್ ಜಾಕ್ ಮಾಡವನೆ ಅಷ್ಟೇ. ಓಹ್, ಏನ್ ಕಿಟ್ಟೆ ಫುಲ್ ಬಾಟ್ಲ್ ಇಟ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಯಾ? ಯಾರು ಇವ್ರಲ್ಲ? ಎಲ್ಲ ನಮ್ಮ ಅಂತಂದಿರೆ. ನಿಮ್ಮಿಬ್ಬರನ್ನೆಲ್ಲ ನೋಡ್ದಂಗ ಇದೆಯಲ್ಲ. ಕಳಿಂಗ ಬರಲ್ ಸಪ್ಲೈರ್ ಆಗಿದ್ದ ನೀನ? ಯಾರೋ ನೀವೆಲ್ಲ ಯಾಕ್ರ ಹೊಡಿತಾ ಇದ್ದೀರಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಇದಕ್ ಹೊಡೆದ್ರೆ ಏನ್ರ ನೀವು? ಮುಂಚೆನೆ ಒಂದು ಮಾತು ಕೇಳಿದ್ರೆ ನಾನೇ ಹೇಳ್ಬಿಡ್ತಿದ್ದಲ್ರು. ಅವತ್ತು ಕುಡ್ಕೊಂಡ್ ಬಿದ್ದಿರ್ಲಿಲ್ಲ ಅಂದ್ರೆ ರಾಮು ನಮ್ ತಾತನ್ ಕಾರ್ಯನೇ ಮಾಡ್ತಿರ್ಲಿಲ್ಲ. ಎಲ್ಲ ನಿನ್ನಿಂದಾನೆ ಹಾಳಾಗಿತ್ತು ಮಗ. ಸುಮ್ನೆ ಯಾಕ್ರೋ ನನ್ಗೊಡಿತೀರಾ? ಕುದುರೆ ಬಾಲಲ್ಲಿ ಇಟ್ಕೊಂಡು ಜಗ್ಗಾಡ್ಬೇಡಿ. ಈ ಕೆಲ್ಸ ಎಲ್ಲ ರಾಮಂದು. ಕೆಲಸದಲ್ಲಿ ಒಂಥರ ಗಣ್ಣಿದ್ದಂಗೆ. ಇದನ್ನ ಬಂದು ನಮ್ಮ ಮನೇಲಿ ಹೇಳ್ತಾನಲ್ಲ. ಅಯ್ಯೋ ಗುರು, ಕಾಸು ಕೊಟ್ರೆ ಮನೆಗೇನು 90 ಹೊಡೆದಿ ಊರ್ಗೆ ಎಳ್ಕೊಂಬತ್ತೀನಿ. ನಮಸ್ಕಾರ, ಶುಕ್ರಿಯ. ನನ್ ಮಗ ರಾಮನ್ ಬಿಡಬಾರ್ದು. ಬನ್ರ, ನನಗೆ ಕ್ಷಮಿಸ್ಬಿಡೋಣ. ನನ್ನಿಂದ ದೊಡ್ಡ ಅಪರಾಧ ಆಗೋಯ್ತು. ನಾನು ತಪ್ಪು ಮಾಡ್ಬಿಟ್ಟೆ. ನನಗೆ ಹೇಳು. ನೀನಷ್ಟೇ ಅಲ್ಲ ಕಣ ತಪ್ಪು ಮಾಡಿದ್ದು, ನಾನು ಕೂಡ ತಪ್ಪು ಮಾಡಿಬಿಟ್ಟೆ. ಅಲ್ಲ, ನಾನೇ ಮುಂದೆ ನಿಂತು ರಾಮದಾಸನಿಗೂ ನಂದಿನಿಗೂ ಮದುವೆ ಮಾಡಿ ಈ ಕುಟುಂಬಕ್ಕೊಂದು ಒಳ್ಳೇದು ಮಾಡಬೇಕು ಅಂತ ಇದ್ದೆ. ಎಂಥ ಜಗತ್ಕಿಲಾಡಿ ನನ್ನ ಮಗ. ಅಲ್ಲ, ನನ್ನ ಲೈಫಲ್ಲಿ ಎಂತೆಂಥ ಬಿಸ್ನೆಸ್ ಮ್ಯಾಗ್ನೆಟ್ಗಳು ನೋಡಲಿಲ್ಲ, ಎಂತೆಂಥ ಘಟಾನುಘಟಿಗಳಿಗೆ ಮಣ್ಣು ಮುಗಿಸಿದ್ದೆ. ಆದರೆ ನಮ್ಮನ್ನೇ ಯಾಮರ್ಸ್ಬಿಟ್ಟನಲ್ಲ ಅವನು. ಅಪ್ಪ, ಎಲ್ಲ ಕಡೆ ಹುಡುಕ್ಬಿಟ್ವಿ, ಆ 4 ಜನ ಎಲ್ಲೂ ಕಾಣಿಸ್ತಿಲ್ಲ. ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಾಗಿದೆ ಅಂತ ಭಯ ಪಟ್ಕೊಂಡು ನಮ್ಮಿಂದೆಲ್ಲ ದೂರ ಓಡ್ ಹೋಗಿರ್ಬೇಕು ಅವರು. ಹುಲಿ 4 ಹೆಜ್ಜೆ ಹಿಂದೆ ಹೋಗಿದೆ ಅಂದ್ರೆ ಇದರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇರುತ್ತೆ. ಏನೇ ಆಗಲಿ, ನಾಳೆ ತಿಥಿ ಕಾರ್ಯ ಮುಗಿದು ನಾವೆಲ್ಲ ಇಲ್ಲಿಂದ ಹೋಗೋವರೆಗೂ ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಭಾವ, ನೀವು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವನನ್ನ ನಾನ್ ನೋಡ್ಕೋತೀನಿ. ಬಿ ಕೇರ್ಫುಲ್. ಅಜ್ಜಿ, ಈಗೇನ್ ಮಾಡೋದು ಅಜ್ಜಿ? ಸುಮ್ನಿರಮ್ಮ. ಇಲ್ಲಿವರೆಗೂ ನಾನು ಏನು ಅನ್ಕೊಂಡಿದ್ದೀನೋ అదే ఆగిదే ముందుకు అదే ఆగತ್ತೆ. నేను ఎలా చెప్పనో అలా చేయండి. మిస్ అవ్వకూడదు. ఇప్పుడు సార్ వస్తారు. ಸರ್ ನಮಸ್ಕಾರ. ನಮಸ್ಕಾರ. ಈ ಮೂವನ್ನು ರಾಯಲಸೀಮೆಯಿಂದ ಕರೆಸಿದ್ದೀನಿ ಸರ್, ನೀವು ಹೇಳ್ದಂಗೆನೆ. ಇವ್ರು ಇದಕ್ಕೆ ಮುಂಚೆ ಬಹಳ ಡೀಲ್ಗಳು ಮಾಡಿದ್ದಾರೆ ಸರ್. ನೀವೇನು ಕೆಲಸ ಹೇಳ್ತೀರೋ ಆ ಡೀಲ್ ಮುಗಿಸ್ಬಿಟ್ಟು ಆಂಧ್ರ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಯಾರ ಕಣ್ಗೂ ಕಾಣಿಸಲ್ಲ ಸರ್. ಸರಿ. ಅಯ್ಯೋ ದೇವ್ರೆ, ಏನಾದ್ರೂ ಗೊತ್ತಾಯ್ತಾ? ಏನು ಗೊತ್ತಾಗ್ಲಿಲ್ಲ. ಏನ್ ಮಾಡೋದು? ನಿಂಗೇನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ. ಏನಾಯ್ತು? ಅದೇ ಬೆಳಗ್ಗೆಯಿಂದ ನಂದಿನಿ ಕಾಣಿಸ್ತಾ ಇಲ್ಲ. ಲಕ್ಷ್ಮಿ,
ಕತ್ತೆಗಳ ನನಗೆ ಗೊತ್ತು ಅವಳು ಓಡೋಗಿರ್ತಾಳೆ ಅಂತ. ಬಾವಾ ಅದು ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಅವಳು ಓಡೋಗ್ಬಿಟ್ಟು ಮಡ್ತಿದ್ದ ಇದ್ರ. ನನಗ್ ಗೊತ್ತು ಅವನಿಷ್ಟೆಲ್ಲ ಆಟ ಆಡೋದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ. ಮೆಲ್ಲಿಗೆ ಎತ್ತಾಕ್ಬಿಟ್ಟಿರಲ್ಲ, ಮೆಲ್ಲಿಗೆ ಮೆಲ್ಲಿಗೆ. ದೊಡ್ಡಪ್ಪ ಇವ್ನು ಎಲ್ಲ ವಿಷಯನೂ ಗೊತ್ತು. ಎಲ್ಲ ಅವರು ಎಲ್ಲವ್ರೆ ಅಂತ ಗೊತ್ತು, ಆದ್ರೆ ನಾನು ಹೇಳಲ್ಲ. ಯಾಕೆ? ಆರೋಗ್ಯಧಾಮ ಬಾರಲ್ಲಿ ಆರಾಮಾಗಿ ಕುಡ್ಕೊಂಡ್ ಕೂತಿದ್ದೆ. ಇವರೆಲ್ಲ ಬಂದು ಹಾಫ್ ಬಾಟ್ಲ್ ಡ್ರಿಂಕ್ಸ್ ನ ವೇಸ್ಟ್ ಮಾಡಿದ್ದಾರೆ. ಒಂದ್ ಫುಲ್ ಬಾಟ್ಲೆ ತಗೊಂಡ್ಬಂದ್ರ ಹೋಗ್ರ. ಹಂಗೆ ಚಿಲ್ಲಿ ಚಿಕನ್ ಬೋನ್ಲೆಸ್ ಹೆಬ್ಬಾವಿನ ಮೊಟ್ಟೆ, ಆಮೇಲೆ ಬೋಟಿಫೈ ಪ್ಲೀಸ್. ಓ ಬ್ರಾಂಡೆಡ್. ನಾನು ಯಾವಾಗಲೂ ಲೋಕಲ್ ಹೊಡಿಯೋದು, ಇಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ, ಪರವಾಗಿಲ್ಲ. ಈಗ ಕೇಳಿ, ಎಲ್ಲವರು ಎಲ್ಲಿದ್ದಾರೋ? ಅವರು ಅವ್ರ ಮನೆ ದೇವ್ರ ದೇವಸ್ಥಾನದಲ್ಲಿ ಮದ್ವೆ ಕಾರ್ಯ ಮಾಡ್ಕೋತಾ ಇದ್ದಾರೆ. ಹೋಗೋಣ ನಡೀರೋ. ಲೇ ಲೂಸ್ ನನ್ ಮಕ್ಳ ಕಮಾನ್ ಏನ ಎಂತವ್ರ ಮಾಡಿಕೊಂಡಿದ್ದೀರಿ? ನಾನು ಯಾವ ದೇವಸ್ಥಾನ ಅಂತ ಹೇಳಿದ್ನ? ಎಲ್ಲಿ ಅಂತ ಹುಡುಕ್ತಿರೋ? ಅಯ್ಯ ಕುಡ್ಕಂತಂದು. ನನ್ನ ಮಕ್ಕಳ ಏನೋ ಅವನ ಮುಖ ನೋಡ್ತೀರಾ? ತಗೊಂಡೋಗಿ ಕಾರಲ್ಲಿ ಬಿಸಾಕಿ ಅವನು ಬೋಟಿ ತೆಗಿರೋ ನನ್ನ ಮಗಂದು. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಗೋವಿಂದ. ಕನ್ನಡ ವಸ್ತುಂದ ಅದು ಊರಣಿ ಮಂತಿನ. ಹಲೋ, ಏನು ಮಾಡ್ತಾ ಇದೀಯಾ ಮಾಮ? ಇಲ್ಲಿ ತಾತನಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇದನ್ನು ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಮಾಮ. ಎಲ್ಲೋದವನು? ಯಾರು ನೀವು? ಲೇ, ನೀನ್ ಬೇಗ ಮುಗಿಸಿದ್ರೆ ನನಗೆ ಇಲ್ಲಿ ತಿಥಿ ಮಾಡ್ತಾರ ಕಣೋ. ಎದುರು ಬೇಡ ಮಾಮ. ಅವ್ರು ಬರ್ತಾರ, ಆಮೇಲೆ ಮಾಡ್ತೀನಿ. ಈ ದೇವಸ್ಥಾನ ಅಂತ ಹೇಳಿದ್ದಲ್ಲೋ, ಎಲ್ಲಿದ್ದಾರೋ? ದೇವಸ್ಥಾನದಲ್ಲಿ ಆಗೋದು ಮೋಸ್ಟ್ಲಿ ಬೆಟ್ಟದ ದೇವಸ್ಥಾನ. ಹಲೋ ಮಾಮ. ಲೇ ಮುಗೀತೇನಲ್ಲೇ? ನೀನೇನು ತಲೆ ಕೆಡಿಸ್ಕೋಬೇಡ. ಇನ್ನು 5 ನಿಮಿಷದಲ್ಲಿ ಮದುವೆ ಮುಗ್ದೋಗುತ್ತೆ. ನನ್ನ ಮಗನೇ, ನನ್ನ ಜೊತೆಗೆ ತಮಾಷೆ ಆಡ್ತೀಯ? ಸರಿಯಾಗಿ ಯಾವ ದೇವಸ್ಥಾನ ಅಂತ ತೋರಿಸ್ದೆ ಹೋದ್ರೆ ಶುಭ ಮಾಡ್ಬಿಡ್ತೀನಿ. ಮಹಾಲಕ್ಷ್ಮೀ ನಮಸ್ತುತೆ. ನಮ್ ತಮ್ಮನ್ ಸಾಯಿಸಿದ್ನಲ್ಲ ಆಯ್ ಕುಮಾರ, ಅವ್ನ್ ನಮ್ಮನ್ ಸಾಯಿಸೋಕು ಊರಿಂದ ಹುಡುಗನ್ ಕರ್ಸೋನಂತಣ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅದೆಷ್ಟು ಜನ ಬರ್ತಾರ ಬರ್ಲಿ, ಒಬ್ಬೊಬ್ಬರನ್ನ ಕೊಂಚಾಕ್ಬಿಟ್ರಾಯ್ತು. ಡಾಕ್ಟ್ರೆ, ಎಸ್ಕೇಪ್ ಆಗೋದಕ್ಕೆ ನಿಮ್ಮ ಬ್ರಿಲಿಯಂಟ್ ಬ್ರೈನಿಂದ ಏನಾದ್ರು ಬೊಂಬಾಟ ಹೇಳಿ ಅವ್ರಿಗೆ. ಅಯ್ಯೋ, ಏನಪ್ಪ ಮಾಡೋದು? ಅಲ್ಲಿ ಯಾವ್ದೋ ಬಾಡಿ ಹೋಗ್ತಾ ಇದೆ. ಆ ಬಾಡಿಗೂ ನಿನ್ ಗಾಡಿಗೂ ಲಿಂಕ್ ಮಾಡಿ ಸಿಂಕ್ ಹೋಗ್ಬೇಕು. ಲಾಕ್ ಮಾಡಿದ್ದಾಯ್ತು. ಫಸ್ಟ್ ರಾಮದಾಸ್ ಕೊಂಡು ನೋಡ್ಬೇಕು. ಮಾಮ. ಹಲೋ, ಹೇಳ್ ಮಾಮ. ಮುಗಿತೇನೋ? OS ಎಲ್ಲ ಮುಗೀತು ಮಾಮ. ತಾತ ಆಸೆ ಪಟ್ಟಂಗೆ ನಮ್ಮಿಬ್ರು ಮದ್ವೆ ಆಯ್ತು. ಮನೆಗೆ ಹೋಗಿ ಅಜ್ಜಿ ಆಶೀರ್ವಾದ ತಗೋಬೇಕಷ್ಟೇ. ಸಂತೋಷ ಆಯ್ತಪ್ಪ. ಮದುವೆ ಆಗೋಯ್ತಾ? ನೀನು ಗಂಡ್ಸಾಗಿದ್ರೆ ಮನೆ ಕರ್ಕೊಂಬಾರೋ. ನಿನ್ ತಾತನ್ ತಿಥಿ ಜೊತೆಗೆ ನಿನ್ ತಿಥಿನೂ ಮಾಡ್ತೀನಿ. ದೊಡ್ಡಪ್ಪ ತಾತನ್ ತಿಥಿ ಜೊತೆ ನಿನ್ ತಿಥಿನೂ ಮಾಡ್ತೀನಿ ಅಂತ. ರಾಮು, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಲ್ಲಿಂದ ಹೋಗ್ಬಿಡೋಣ ಬನ್ನಿ. ನನ್ನ ಫ್ರೆಂಡ್ ಮನೆ ಇಲ್ಲೇ ಹತ್ರದಲ್ಲಿದೆ, ಅಲ್ಲಿಗೆ ಹೋಗ್ಬಿಡೋಣ. ಹೌದು ಕಣೋ, ಅವಳು ಹೇಳ್ತಿರೋದು ಸರಿ. ನೀವಿಬ್ರು ಹೊರಟ್ಬಿಡಿ. ಹೌದಣ್ಣ, ಅದೇ ಸರಿ. ನೀವು ಮೊದಲು ಹೋಗ್ಬಿಡಿ. ಇವ್ರ ಮಾವ ಬಲವಂತವಾಗಿ ಮದ್ವೆ ಮಾಡ್ತಾರೆ ಅಂತ ಓಡೋಗ್ ಮದ್ವೆ ಆದ್ವಿ.
ಆದರೆ ಅವ್ರನ್ನ ನೋಡಿ ಎದುರ್ಕೊಂಡು ಓಡೋಗೋಂಥ ಜಯಮಾನ ನಮ್ಮ ವಂಶದಲ್ಲೇ ಇಲ್ಲ. ಎಲ್ಲ ಆಟದಲ್ಲೂ ಗೆಲ್ಲೋನು ಒಬ್ಬನೇ, ಈ ಆಟದಲ್ಲಿ ಗೆಲ್ಲೋನು ನಾನೇ. ನಿನ್ನ ಕೊಳ್ಳಲಿರೋ ತಾಳಿ ಕಿತ್ತು ಬಿಸಾಕಿಲ್ಲ, ನಾನು ಸುಧಾರಿಸಲ್ಲ. ಬೇಡ ಬಾಬಾ, ಬೇಡ ಬಾಬಾ, ಬೇಡ ಬೇಡ, ನಿಮ್ ದಮ್ಮಯ್ಯ ಅಂತೀನಿ. ಕಟ್ಟಿರೋ ತಾಳಿ ಕಿತ್ತಾಕ್ಬೇಡಿ, ಒಳ್ಳೇದಾಗಲ್ಲ. ಇವ್ರ ಜೊತೆ ಸಂಬಂಧನೇ ಬೇಡ ಅಂದ್ಮೇಲೆ ಅವನು ಕಟ್ಟಿರೋ ತಾಳಿ ಯಾಕೆ? ನಿಲ್ಸೋ. ತಾಳಿ ಮಹತ್ವ ಗೊತ್ತೇನೋ ನಿನಗೆ? ಅವಳು ಕೊಳ್ಳಲಿರೋ ತಾಳಿಗಿಂತ ನನ್ನ ತಂಗಿ ಕೊಟ್ಟ ಮಾತು ಮುಖ್ಯನಮ್ಮ. ಅದಕ್ಕಿಂತ ಹೆಚ್ಚಾಗಿ ನಿಮ್ ತಂದೆಗೆ ನಾನು ಕೊಟ್ಟಿರೋ ಮಾತು ಮುಖ್ಯ. ನಂದಿನಿ ರಾಮದಾಸ ಇಬ್ರು ಸೇರ್ಬೇಕು, ಎರಡಾಗಿರುವ ಈ ಕುಟುಂಬ ಮುಂದೆ ಒಂದಾಗಬೇಕು ಅನ್ನೋದೇ ನಿಮ್ ತಂದೆ ಇಚ್ಛೆ. ಅದಕ್ಕೆ ಅವರಿಬ್ಬರನ್ನ ಜೊತೆಯಲ್ಲಿ ಕೂರಿಸಿ ಫೋಟೋಗಳನ್ನು ತೆಗೆಸಿ ಅವನ್ನ ನೋಡ್ಕೊಂಡು ಸಂತೋಷ ಪಡ್ತಿದ್ರು. ಅವ್ರ ಕೋಮಾ ಸ್ಟೇಜಿಗೆ ಹೋಗೋಕ್ ಮುಂಚೆ ಹಾಸ್ಪಿಟ್ಲಿಂದ ನನಗೆ ಫೋನ್ ಮಾಡಿ, ನಂದಿನಿನ್ ಕರ್ಕೊಂಬ, ನಿಮ್ಮಿಬ್ಬರ ಜೊತೆಲಿ ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ರು. ಅಷ್ಟರಲ್ಲಿ ಇದೆಲ್ಲ ಆಗೋಗ್ಬಿಟ್ಟಿದೆ. ಅಪ್ಪ, ನಾವೆಲ್ಲರೂ ಸೇರ್ಕೊಂಡು ಅವರ ಕೊನೆಯ ಆಸೆಯನ್ನು ಈಡೇರಿಸೋಣ. ಇವರಿಬ್ರು ಮದುವೆ ಆಗ್ಬೇಕು, ಎರಡು ಕುಟುಂಬಗಳು ಒಂದಾಗಬೇಕು ಅಂತ ನಾನು ಕೂಡ ಆಸೆ ಪಟ್ಟೆ ಕಣಮ್ಮ. ಆದ್ರೆ ಈ ಕುಟುಂಬ ಇವ್ರ ನಡತೆ ನೋಡಿದ್ಮೇಲೆ ಇವ್ರಿಗೆ ಯಾವ ಯೋಗ್ಯತೆನೂ ಇಲ್ಲಮ್ಮ. ಏಯ್, ನಂದಿನಿ ರಾಮದಾಸನ ಪ್ರೀತಿಸ್ತಿದ್ದಾಳೆ ಕಣ. ಅವನು ಇವಳಿಗೋಸ್ಕರ ಏನ್ ಆಟ ಬೇಕಾದ್ರೂ ಆಡ್ತಾನೆ, ಯಾವ ನಾಟಕ ಬೇಕಾದ್ರೂ ಮಾಡ್ತಾನೆ. ಬೇಡಮ್ಮ, ಬೇಡ. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ನನ್ನ ಮಾತು ಕೇಳಿಲ್ಲ ಅಂದ್ರೆ ನೀನ್ ಇಷ್ಟ ಬಂದಾಗ ಮಾಡ್ಕೊ, ಹೋಗೋ. ನಮ್ಮ ವಂಶದವರು ಅಂತ ಹೇಳ್ಕೊಳ್ಳಕ್ಕೆ ಇವ್ರಿಗೆ ಏನಮ್ಮ ಯೋಗ್ಯತೆ ಇದೆ? ಅಂತ ಯೋಗ್ಯತೆ ಇದ್ದಿದ್ರೆ ನಾನೇ ನಿಂತು ಈ ಮದುವೆ ಮಾಡಿಸ್ತಾ ಇದ್ದೆ. ನಾವೆಲ್ಲಿ, ಇವರೆಲ್ಲಿ? ಅಮ್ಮ, ಏನೇ ಆಗ್ಲಿ ನಂದಿನಿ ಕೊರಳಲ್ಲಿ ನಮ್ಮ ವಂಶದವ್ರ ತಾಳಿನೇ ಇರ್ಬೇಕು. ರಾಮದಾಸ, ನೀನ್ ನುಡಿಸಿದಂತ ಈ ಮೃದಂಗದ ಒಂದೊಂದು ಲಯ ತಾಳನೂ ಕೂಡ ನಮ್ಮ ತಂದೆ ಮೃದಂಗ ನುಡಿಸುವ ನೆನಪನ್ನ ತರಿಸುತ್ತೆ. ಇದು ಒಂದು ಸಾಕು ಕಣೋ, ಇದು ಒಂದು ಸಾಕು ನೀ ನಮ್ಮ ವಂಶದವನಂತ ಹೇಳ್ಕೊಳ್ಳಿಕ್ಕೆ. ಈ ಒಂದು ವಿಷಯಕ್ಕಾಗಿ ನೀನು ಮಾಡಿರೋ 100 ತಪ್ಪುಗಳನ್ನು ಕೂಡ ನಾನು ಕ್ಷಮಿಸ್ತೇನೆ. ಅಂತೂ
ನಮ್ಮ ವಂಶದವರ ಕೈಯಿಂದಾನೆ ನಂದಿನಿ ಕುತ್ತಿಗೆಗೆ ತಾಳಿ ಬಿತ್ತಲ್ವೇನೋ ಶಿವದಾಸ? ರಾಮದಾಸ, ಇದೇ ಸ್ಟೈಲ್ನಲ್ಲಿ ನಿಮ್ ತಾತ ಮೃದಂಗನ ಬಾರಿಸಿ ಬಾರಿಸಿ ನನ್ನನ್ನು ಪಟಾಯಿಸ್ಕೊಂಡ್ರು. ಈಗ ನೀನು ನಿಮ್ಮ ತಾತ ಸ್ಟೈಲ್ನಲ್ಲೇ ಬಾರಿಸಿ ಬಾರಿಸಿ ನಮ್ಮನ್ನೆಲ್ಲ ನಮ್ಮಮ್ಮನಿಗೆ ಫ್ಲಾಶ್ ಬ್ಯಾಕ್. ಎಲ್ಲದಕ್ಕೂ ಒಂದು ಒಳ್ಳೆ ಕೊನೆನೇ ಆಯ್ತು ಬಿಡಿ. ಎಲ್ರು ಸೇರಿ ನಿಮ್ ತಾತನ ತಿಥಿನ ಸಂತೋಷವಾಗಿ ಮಾಡೋಣ ಬನ್ನಿ. ಅಯ್ಯೋ, ಸಾರಿ ತಾತ, ನೀನು ಎರಡೆರಡು ಸಂಸಾರ ಮೇಂಟೈನ್ ಮಾಡಕ್ಕೆ ಬೇಜಾನ್ ಪೊಂಗ್ತಿದ್ದೆ. ನಾನು ಒಂದೇ ಒಂದು ಹುಡುಗಿನ ಪಟಾಯಿಸಕ್ಕೋಸ್ಕರ ಪೊಂಗಿದಾಸ ಅದೇ. ಸಾರಿ.